ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಪತ್ರಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಕೆಲವೊಂದು ಸ್ಟ್ಯಾಂಪ್ಗಳ ಬಗ್ಗೆ ಕಿರು ಮಾಹಿತಿ ಐತಿ. ಪುರಾತನ ಕಾಲದಲ್ಲಿ ಮೊದಲಿಗೆ ಮುಂಚಿತವಾಗಿ ಪತ್ರಲೇಖನ ಇಲ್ಲದೇ ಇದ್ದಾಗ ಯಾವ ರೀತಿ ಪತ್ರಗಳನ್ನು ಕಳಿಸ್ತಾ ಇದ್ದರು ಅನ್ನೋದನ್ನು ಇಲ್ಲಿ ಮೊದಲೇ ಚಿತ್ರದಲ್ಲಿ ನಾವು ಗಮನಿಸ್ತೀವಿ. ಪಾರಿವಾಳಗಳ ಕಾಲಗಳಿಗೆ ಪತ್ರವನ್ನು ಬರೆದು ಅವುಗಳನ್ನು ಪಾರಿವಾಳ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾ ಇದ್ದರು. ತದನಂತರ ಕೆಲವೊಂದು ಇಲ್ಲಿ ಸ್ಟ್ಯಾಂಪ್ಗಳ ಮಾಹಿತಿ ಇದೆ. ಇದು ಒಂದು ಆಣೆ ಇರುವಂತಹ ಇದು ಸ್ಟ್ಯಾಂಪ್. ಇಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಇರುವಂತಹ ಸ್ಟ್ಯಾಂಪ್ಗಳನ್ನು ಗಮನಿಸ್ಬೋದು. ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಸ್ಟ್ಯಾಂಪನ್ನು ನಾವು ಗಮನಿಸ್ಬೋದು. ಹೆಮ್ಮೆಯ ಗಣಿತಜ್ಞರಾದಂತಹ ಶ್ರೀನಿವಾಸ್ ರಾಮಾನುಜನ್ ಅವರನ್ನು ನಾವು ಇಲ್ಲಿ ನೋಡ್ತೀವಿ. ಅದೇ ರೀತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಗಣ್ಯ ವ್ಯಕ್ತಿಗಳಾದಂತಹ ಭಗತ್ ಸಿಂಗ್ ಅವರ ಬಗ್ಗೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರ ಇದು ಗೋಲ್ಡನ್ ಜುಬ್ಲಿ INA ಆಚರಣೆ ಮಾಡುವಾಗ ಇದು ತೆಗೆದಂತಹ ಒಂದು ಭಾವಚಿತ್ರವನ್ನು ಸ್ಟ್ಯಾಂಪ್ ಮುಖಾಂತರ ಜಾರಿಗೆ ತರಲಾಗಿತ್ತು. ಸೇನೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ಬಗ್ಗೆ ಭಾವಚಿತ್ರವಿರುವಂತಹ ಸ್ಟ್ಯಾಂಪನ್ನು ಜಾರಿಗೆ ತರಲಾಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇವರು 15 ಪೈಸೆಯ ಮುಖಬೆಲೆ ಉಳ್ಳಂತಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಇರುವಂತಹ ಸ್ಟ್ಯಾಂಪನ್ನು ನಾವು ಗಮನಿಸಬಹುದು. ಇವರು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಪರಮೋ ಧರ್ಮ ಅನ್ನುವಂತಹ ಘೋಷವಾಕ್ಯ ಇರುವಂತಹ ಸ್ಟ್ಯಾಂಪನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಸಚಿನ್ ತೆಂಡೂಲ್ಕರ್ ಅವರ 200ನೇ ಟೆಸ್ಟ್ ಮ್ಯಾಚ್ ಆಡಿದ ಸವಿನೆನಪಿಗಾಗಿ ಅವರ ಭಾವಚಿತ್ರ ಇರುವಂಥ ಸ್ಟ್ಯಾಂಪನ್ನು ನಾವು ಇಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ಈಗ ಪತ್ರ ಬರೆಯುವುದೇ ಭಾಳಷ್ಟು ಜನ ಮರೆತಿದ್ದಾರೆ. ಕೆಲವರಿಗೆ ಪತ್ರವನ್ನು ಎದರ ಮುಖಾಂತರ ನಾವು ಬರಿತೀವಿ ಅನ್ನೋದೇ ಗೊತ್ತಿಲ್ಲ. ಅದಕ್ಕಾಗಿ ಕೆಲವೊಂದು ಪೋಸ್ಟ್ ಕಾರ್ಡ್ಗಳನ್ನು ಮಾದರಿ ಪೋಸ್ಟ್ ಕಾರ್ಡ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಇವುಗಳನ್ನು ಗಮನಿಸಿ. ಇಲ್ಲಿ ವಿಳಾಸ ಬರೆಯುವುದು, ಪಿನ್ ಕೋಡ್ ಬರೆಯುವುದು, ಇಲ್ಲಿ ಪತ್ರವನ್ನು ನಾವು ಯಾರಿಗೆ ಕಳಿಸಬೇಕಾಗಿದೆ ಅವುಗಳನ್ನು ಎಲ್ಲ ವಿವರವಾಗಿ ಬರಿಬಹುದು. ಅದೇ ರೀತಿ ಇಲ್ಲಿ ಸ್ಟ್ಯಾಂಪನ್ನು ಹಚ್ಚಬೇಕಾಗ್ತತಿ, ವಿಳಾಸವನ್ನು ಬರಿಬೇಕಾಗ್ತತಿ. ಪೋಸ್ಟ್ ಕಾರ್ಡ್, ಇದು ಪೋಸ್ಟ್ ಬಾಕ್ಸ್, ಇಲ್ಲಿ ಪತ್ರವನ್ನು ಹಾಕುವುದು. ಇಲ್ಲಿ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬೇಕು. ನಾವು ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆ ಮಾತಿನ ಮೂಲಕ ವಿಷಯ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಅವರು ನೇರವಾಗಿ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ಬರವಣಿಗೆಯ ಮೂಲಕ ಅವರಿಗೆ ವಿಷಯವನ್ನು ನಾವು ತಿಳಿಸುತ್ತೇವೆ. ಅಂದ್ರೆ ಪತ್ರ ಬರಿತೀವಿ. ಅಂದ್ರೆ ನಾವು ಯಾರ ಜೊತೆ ಮಾತಾಡಬೇಕಾಗಿರ್ತೈತಿ ಅಥವಾ ಏನು ಸಂದೇಶ ಕೊಡಬೇಕಾಗಿರ್ತೈತಿ ಅವರು ನಮ್ಮ ಹತ್ತಿರ ಇಲ್ಲದೇ ಇದ್ದಾಗ, ದೂರ ಇದ್ದಾಗ ಅವಾಗ ಏನು ಮಾಡ್ತೀವಿ, ನಾವು ಪತ್ರದ ಮೂಲಕ ವಿಷಯವನ್ನು ತಿಳಿಸ್ಬೇಕಾಗ್ತತಿ. ಹೀಗೆ ಸಂಗತಿ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದನ್ನು ಏನಂತ ಕರೀತಾರಂದ್ರೆ ಪತ್ರಲೇಖನ ಅಂಥೇಳಿ ಕರೀತಾರು. ಪತ್ರ ಎಂದರೆ ಕಾಗದ, ಓಲೆ, ಬರೆದ ಕಾಗದ ಎಂಬರ್ಥ. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು ಅಂದರೆ ನಾವು ಪತ್ರ ಬರೆಯುವಾಗ ಏನನ್ನು ನಾವು ನಿಯಮವನ್ನು ಅನುಸರಿಸಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲಿಗಾಗಿ ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಅಂದರೆ ಪತ್ರದ ಮೇಲ್ಭಾಗದಲ್ಲಿ ಹೆಸರನ್ನು ಬರೆದಿರಬೇಕು, ವಿಳಾಸ ಇರಬೇಕು ಮತ್ತು ನೀವು ಯಾವ ದಿನ ಪತ್ರವನ್ನು ಬರೆದಿರ್ತಿರಲ್ಲ ಆ ದಿನಾಂಕವನ್ನು ಅಲ್ಲಿ ಬರೆದಿರಬೇಕು. ನಂತರ ಸೂಕ್ತವಾದ ಸಂಬೋಧನೆ ಬರೆಯಬೇಕು. ಯಾರಿಗೆ ನಾವು ಪತ್ರ ಬರೀತಿರ್ತೀವಲ್ಲ ಅವರಿಗೆ ಸೂಕ್ತವಾದ ಸಂಬೋಧನೆ ಇರಬೇಕು. ಒಂದು ವಿಶೇಷ ಶೈಲಿಯಲ್ಲಿ ಪತ್ರವನ್ನು ಬರೆಯುವುದನ್ನು ರೂಢಿಸ್ಕೊಳ್ಬೇಕು. ವಿಷಯಗಳನ್ನು ಅರ್ಥವತ್ತಾಗಿ ಸರಳ ಶೈಲಿಯಲ್ಲಿ ಬರೆಯಬೇಕು. ನೀವು ಪತ್ರವನ್ನು ವಿಷಯವನ್ನು ಯಾವ್ದು ಬರೆಯೋರು ಇರ್ತಿರಲ್ಲ ಅದನ್ನು ಅರ್ಥವತ್ತಾಗಿ ತಿಳಿಯುವ ಹಾಗೆ ಮತ್ತು ಸರಳವಾಗಿ ಅರ್ಥ ಆಗುವಂಥ ವಿಷಯದಲ್ಲಿ ನೀವು ಅದನ್ನು ಪತ್ರವನ್ನು ಬರಿಬೇಕು. ಇನ್ನು ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು. ಕೋರಿಕೆ ಕೇಳ್ಕೊಳ್ಬೇಕು ಅಥವಾ ಸಣ್ಣವರಿದ್ರಂದ್ರೆ ಅವರಿಗೆ ಹಾರೈಕೆ ಮಾಡುವಂತಹ ಪತ್ರಗಳು ಇರಬೇಕು. ಉದಾಹರಣೆಗಾಗಿ ಇತಿ ನಮಸ್ಕಾರ, ಇತಿ ಆಶೀರ್ವಾದ ಅಂಥೇಳಿ ನಾವು ಇಲ್ಲಿ ಕೆಲವೊಂದು ಶಬ್ದಗಳನ್ನು ಬಳಸುವುದುಂಟು. ಪತ್ರದ ಕೊನೆಯಲ್ಲಿ ಸಹಿಯನ್ನು ಹಾಕಬೇಕು. ಇನ್ನೊಂದು ಕವರ್ ಮತ್ತು ಪತ್ರದ ಮೇಲ್ಭಾಗದಲ್ಲಿ ಕಳುಹಿಸುವವರ ವಿಳಾಸವನ್ನು ಚಿಕ್ಕದಾಗಿ ಬರಿಬೇಕು. ಅಂದರೆ ಕಳುಹಿಸುವವರ ಅಂದರೆ ಯಾರು ಪತ್ರ ಬರಿತಿರ್ತಾರಲ್ಲ ಅವರು ಯಾರು ಬರಿತಿರ್ತಾರೋ ಅವರು ವಿಳಾಸವನ್ನು ಅಲ್ಲಿ ಕವರ್ ಅಥವಾ ಪತ್ರದ ಮೇಲ್ಭಾಗದಲ್ಲಿ ಬರಿಬೇಕು. ಇನ್ನು ಇನ್ನೊಂದು ಕವರಿನ ಇನ್ನೊಂದು ಬದಿಯಲ್ಲಿ ಕಳುಹಿಸಬೇಕಾದ
ನೀವು ಯಾರಿಗೆ ಪತ್ರ ಬರೆದಿರ್ತಿರಲ್ಲ ಅವರು ವಿಳಾಸವನ್ನು ಸರಿಯಾಗಿ ಬರಿಬೇಕು. ಇಷ್ಟೇ ಅಲ್ಲದೆ ಬರವಣಿಗೆಯು ಅಂದವಾದ ಶೈಲಿಯಲ್ಲಿ ಆಕರ್ಷಕವಾಗಿ ಇರಬೇಕು. ಅಂದರೆ ಬರವಣಿಗೆ ದುಂಡದಾದಂತಹ ಕೈಬರಹ ಇರಬೇಕು ಮತ್ತು ಯಾವುದೇ ರೀತಿ ತಿದ್ದುದಾಗಲಿ ಅಥವಾ ಕಾಟ್ ಹಾಕೋದಾಗಲಿ ಯಾವುದೇ ರೀತಿ ಮಾಡಬಾರ್ದು. ಬರವಣಿಗೆ ಅಂದವಾಗಿರಬೇಕು ಮತ್ತು ಆಕರ್ಷಣೀಯವಾಗಿ ಇರಬೇಕು. ಕೈಬರಹ ಆಕರ್ಷಣೀಯವಾಗಿರಬೇಕು. ಇನ್ನು ಸಂಬೋಧನೆಗಳು ಇದು ಅತಿ ಮಹತ್ವವಾದದ್ದು. ಯಾವ ರೀತಿ ನಾವು ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅನ್ನೋದನ್ನು ಗೊತ್ತಿದ್ದಾಗ ಪತ್ರ ಬರವಣಿಗೆ ನಮಗೆ ಪೂರ್ಣ ಪ್ರಮಾಣ ಆಗ್ತೈತಿ. ಅಂದರೆ ತಂದೆಯವರಿಗೆ ನಾವು ಪತ್ರ ಬರೆಯುವಾಗ ನಾವು ಏನು ಮಾಡಬೇಕು, ತೀರ್ಥರೂಪ ಅಂಥೇಳಿ ನಾವು ಈ ಸಂಬೋಧನೆಯನ್ನು ಬಳಸಬೇಕು. ತಾಯಿಗೆ ಪತ್ರ ನಾವು ಬರಿತಿದ್ವಿ ಅಂದ್ರೆ ಮಾತೃಶ್ರೀ ಅಂಥೇಳಿ ಬಳಸಬೇಕು. ಇನ್ನು ಗುರುಗಳಿಗೆ ಪತ್ರವನ್ನು ಬರಿತಿದ್ವಿ ಅಂದ್ರೆ ನಾವು ಪೂಜ್ಯ ಅಂಥೇಳಿ ಬಳಸಬೇಕು. ಗೆಳೆಯ ಅಥವಾ ಗೆಳತಿಗೆ, ಗೆಳೆಯನಿಗೆ ಬರಿತಿದ್ರಂದ್ರೆ ಗೆಳೆಯನಿಗೆ ಮಿತ್ರನಿಗೆ ಬರಿತಿದ್ರಂದ್ರೆ ಅವಾಗ ಆತ್ಮೀಯ, ನಲ್ಮೆಯ, ಪ್ರೀತಿಯ. ಅದೇ ರೀತಿ ಗೆಳತಿಯರು ಬರಿತಾ ಇದ್ರಂದ್ರೆ ಆತ್ಮೀಯ, ನಲ್ಮೆಯ, ಪ್ರೀತಿಯ. ಈ ರೀತಿ ಇದರೊಳಗೆ ಯಾವುದಾದ್ರೂ ಒಂದನ್ನು ನಾವು ಇಲ್ಲಿ ಸಂಬೋಧನೆಯ ರೂಪದಲ್ಲಿ ಬಳಸ್ಬೋದು. ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಪತ್ರವನ್ನು ಬರಿತಿದ್ರಂದ್ರೆ ಅವಾಗೇನು ತೀರ್ಥರೂಪ ಸಮಾನ. ಅಂದ್ರೆ ತೀರ್ಥರೂಪ ಅಂತೇಳಿ ನಾವು ಯಾವಾಗ ಬಳಸ್ತೀವಿ, ತಂದೆಯವರಿಗೆ ಬಳಸ್ತೀವಿ. ಅದೇ ರೀತಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಬರೆಯುವಾಗ ತೀರ್ಥರೂಪ ಸಮಾನ ಅಂಥೇಳಿ ಈ ಸಂಬೋಧನೆಯನ್ನು ಬಳಸಬೇಕು. ಚಿಕ್ಕಮ್ಮ ಅಥವಾ ದೊಡ್ಡಮ್ಮಳಿಗೆ ಪತ್ರವನ್ನು ಬರೆಯುವಾಗ ಅವಾಗ ನಾವೇನು ಮಾತೃಶ್ರೀ ಸಮಾನ ಅಂಥೇಳಿ ಸಂಬೋಧನೆಯನ್ನು ಬಳಸಬೇಕು. ನಂತರ ಕಿರಿಯರಿಗೆ, ನಿಮ್ಗಿಂತ ವಯಸ್ಸಿನಲ್ಲಿ ಸಣ್ಣವರಿಗೆ ಪತ್ರವನ್ನು ಬರಿತಿದ್ರಂದ್ರೆ ಚಿರಂಜೀವಿ ಅಂಥೇಳಿ ಸಂಬೋಧನೆ ಮಾಡಬೇಕು. ನಾವು ಇಲ್ಲಿಯವರೆಗೆ ಪತ್ರವನ್ನು ಯಾವ ರೀತಿ ಬರಿಬೇಕು ಮತ್ತು ಪತ್ರದ ಸಂಬೋಧನೆ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ನಾವು ತಿಳಿದುಕೊಂಡೆವು. ಇಲ್ಲಿ ಒಂದು ಮಾದರಿ ಪತ್ರವನ್ನು ನಿಮಗಾಗಿ ಕೊಡಲಾಗಿದೆ. ಇಲ್ಲಿ ಏನೈತಂದ್ರೆ, ಶಾಲೆಯಲ್ಲಿ ಏರ್ಪಡಿಸಿರುವ ಶೈಕ್ಷಣಿಕ ಪ್ರವಾಸದ ಖರ್ಚಿಗಾಗಿ 1,500 ರೂಪಾಯಿಗಳನ್ನು ಕಳುಹಿಸುವಂತೆ ತಂದೆಗೆ ಒಂದು ಪತ್ರ ಬರೆಯಿರಿ. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸ್ಯಾರು, ಅದರ ಖರ್ಚು 1,500 ರೂಪಾಯಿ ಐತಂತ ಹೇಳ್ಯಾರು. ಅದಕ್ಕೆ ಕಳಿಸುವಂತೆ ತಂದೆಗೆ ಒಂದು ಪತ್ರದಲ್ಲಿ ನಾವು ಖಾಸಗಿ ಪತ್ರ ಆಗ್ತೈತಿ, ತಂದೆಗೆ ಪತ್ರ ಬರೆಯುವುದಿರ್ಬೋದು, ಅದೇ ರೀತಿ ತಾಯಿಗೆ ಪತ್ರ ಬರಿ ಅಂತೇಳಿ ಕೇಳ್ಬೋದು. ಇಲ್ಲಿ ನಾವು ತಂದೆಗೆ ಪತ್ರ ಬರೆಯುವುದನ್ನು ಕೇಳಾರು. ಈಗ ನಾವು ಏನು ಮಾಡಬೇಕು, ಮೊದಲಿಗೆ ಯಾರಿಗೆ ನಿಮಗೆ ಕೇಳ್ಯಾರಂದ್ರೆ ನೀವು ಮೊದಲಿಗೆ ಇಂದ ವಿಳಾಸವನ್ನು ಪತ್ರ ಬರಿಬೇಕು. ಇಲ್ಲಿ ಕೆಲವೊಂದು ಮಾದರಿ ವಿಳಾಸವನ್ನು ಕೊಡಲಾಗಿದೆ. ರಾಕೇಶ್ GP ಇಂದ ಅಂಥೇಳಿ ಯಾರು ಬರಿತಿರ್ತಿಲ್ಲ ಅವರು ಬರೆಯುವವರು ತಮ್ಮ ವಿಳಾಸವನ್ನು ಹಾಕಬೇಕು. ಆಮೇಲೆ ಒಂದು ವಿಳಾಸವನ್ನು ವಿದ್ಯಾವರ್ತಕ ಶಾಲೆ, ಕನಕನಗರ, ವಿಜಯಪುರ. ಆಮೇಲೆ ಇಲ್ಲಿ ದಿನಾಂಕ ಬಹಳ ಮಹತ್ವವಾದದ್ದು. ದಿನಾಂಕ ಯಾವ ದಿನದಂತ ನೀವು ಪತ್ರ ಬರಿತಿರ್ತಿರಲ್ಲ ಆ ದಿನಾಂಕವನ್ನು, ಅಂದಿನ ದಿನಾಂಕವನ್ನು ನೀವು ಪತ್ರದಲ್ಲಿ ಬರಿಬೇಕು. ಅಂದರೆ ಇದು 29 ಜುಲೈ 2021. ನಾವು ಇಲ್ಲಿ ತಂದೆಗೆ ಬರಿತಿರ್ತೀವಿ, ತೀರ್ಥರೂಪ ತಂದೆಯವರಿಗೆ ಸಂಬೋಧನೆ ಮಾಡಿ. ಇಲ್ಲಿ ನಾವು ಮೊದಲಿಗೆ ಪತ್ರವನ್ನು ಇದೇ ರೀತಿ ಇರಬೇಕಂತೇನಿಲ್ಲ, ನೀವು ಇದರಲ್ಲಿ ಶಬ್ದಗಳನ್ನು ಬೇರೆ ಬೇರೆ ಬಳಸ್ಬೋದು. ಇಲ್ಲಿ ಒಂದು ಮಾದರಿಯಾಗಿ ಕೊಡಲಾಗಿದೆ. ನಿಮ್ಮ ಮಗ ಅಥವಾ ಮಗಳು, ನೀವು ಹುಡುಗರು ಪತ್ರ ಬರಿತಿದ್ರಿ ಅಂದ್ರೆ ಮಗ ಅಂಥೇಳಿ ನಾವು ಇಲ್ಲಿ ಸಂಬೋಧನೆ ಮಾಡ್ತೀವಿ. ವಿದ್ಯಾರ್ಥಿನಿಯರು ಪತ್ರ ಬರಿತಿದ್ರಿ ಅಂದ್ರೆ ಮಗಳು ಅಂಥೇಳಿ ನಾವು ಇಲ್ಲಿ ಸಂಬೋಧನೆ ಮಾಡಿ ಬರಿಬೇಕು. ಇಂತಿ ನಿಮ್ಮ ಮಗ ರಾಕೇಶ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಂಥೇಳಿ ಅನ್ರಿ, ಅಥವಾ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂಥೇಳಿ ಅನ್ರಿ, ಅಥವಾ ಪ್ರಣಾಮಗಳು ಅಂಥೇಳಿ ನೀವು ಸಂಬೋಧನೆ ಮಾಡಬಹುದು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಹಾಗೂ ನನ್ನ ಅಭ್ಯಾಸ ಕೂಡ ಚೆನ್ನಾಗಿ ನಡೆಯುತ್ತಿದೆ. ಇಲ್ಲಿ ನಾವು ನಮ್ಮ ಯೋಗಕ್ಷೇಮದ ಬಗ್ಗೆ ಮೊದಲೇ ಪ್ಯಾರಾಗ್ರಾಫ್ದಲ್ಲಿ ತಿಳಿಸ್ಬೇಕು. ಅದಾದ ನಂತರ ನೇರವಾಗಿ ವಿಷಯಕ್ಕೆ ಬರಬೇಕು. ನಾವು ಯಾವುದಕ್ಕೂ ಕುರಿತಾಗಿ ನಾವು ಪತ್ರ ಬರಿತಿರ್ತೀವಲ್ಲ ಆ ವಿಷಯವನ್ನು ನೇರವಾಗಿ ವಿಷಯಕ್ಕೆ ತಗೋಬೇಕು. ಈಗ ನಾನು ಪತ್ರ ಬರೆಯಲು ಕಾರಣವೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಏರ್ಪಡಿಸಿದ್ದಾರೆ. ನಾವು ಪ್ರವಾಸಕ್ಕೆ ಹೋಗುವ ಸ್ಥಳಗಳು ನಮ್ಮ ಅಭ್ಯಾಸದ ದೃಷ್ಟಿಯಿಂದ ತುಂಬ ಮಹತ್ವವಾದದ್ದು. ಆದ್ದರಿಂದ ನಾನು ಕೂಡ ಹೋಗಲು ಇಷ್ಟಪಡುತ್ತೇನೆ. ನೀವು ಕೂಡಲೇ ಹಣ ಕಳುಹಿಸುತ್ತೀರಿ ಎಂದು ನಂಬಿದ್ದೇನೆ. ಅಂದರೆ ಇಲ್ಲಿ ಏನು ವಿಷಯ ಬರಿಬೇಕಾಗಿರ್ತೈತಲ್ಲ ನೀವು ಸಣ್ಣದಾಗಿ, ಚಿಕ್ಕದಾಗಿ ಮತ್ತು ಅರ್ಥವತ್ತಾಗಿ ಬರಿಬೇಕು. ಇಲ್ಲಿ ಮಾದರಿ ಪತ್ರವನ್ನು ಇದೇ ರೀತಿ ಬರಿಬೇಕತ್ತೇನಿಲ್ಲ. ನೀವು ಇಲ್ಲಿ ಪ್ರವಾಸಕ್ಕೆ ಹೋಗುವಂಥ ಕೆಲವೊಂದು ಸ್ಥಳಗಳನ್ನು ಹೆಸರು ಕೂಡ ಬರಿಬಹುದು. ಇದನ್ನು ಸ್ವಲ್ಪ ವಿವರಿಸಿ ನೀವು ಕೂಡ ಬರಿಬಹುದು. ಕೊನೆಯದಾಗಿ ಇಂತಿ ನಿಮ್ಮ ಪ್ರೀತಿಯ ಪುತ್ರ ಅಥವಾ ಪುತ್ರಿ ಅಂಥೇಳಿ ಬರೀಬೇಕು. ಇಲ್ಲಿ ಕೊನೆಯದಾಗಿ ಬರೆದು ಆಮೇಲೆ ರಾಕೇಶ್ ಗೆ
ಅಂದರೆ ಇಲ್ಲಿ ಯಾರಿಗೆ ಪತ್ರ ಬರಿತಿರ್ತೀರಿ, ಈಗ ನಿಮ್ಮ ತಂದೆಗೆ ಬರೆಯತ್ತೀರಿ, ಅದಕ್ಕಾಗಿ ಅವರು ವಿಳಾಸವನ್ನು ನಾವಿಲ್ಲಿ ನಮೂದಿಸಬೇಕು. ಸುರೇಶ್ SS, ಶಾಂತಿನಗರ್ ಬಡಾವಣೆ, ಮೈಸೂರು. ಅಂದ್ರೆ ಮೈಸೂರದಲ್ಲಿರುವಂಥ ನಿಮ್ಮ ತಂದೆಗೆ ನೀವು ಒಂದು ಪತ್ರವನ್ನು ಬರೆದಿರಿ. ಇಲ್ಲಿ ಬಹಳಷ್ಟು ಮಹತ್ವವಾಗಿ ನಾವು ಇಲ್ಲೇನು ಗಮನಿಸ್ಬೇಕಂದ್ರೆ ಈ ಪತ್ರ ಇಲ್ಲಿ ಇಂದ ವಿಳಾಸವನ್ನು ಸರಿಯಾಗಿ ಸಂಬೋಧಿಸಬೇಕು. ಇಲ್ಲಿ ನಿಮ್ಮ ಹೆಸರ, ಒಂದು ವಿಳಾಸ, ಊರ ಹೆಸರ ಮತ್ತು ದಿನಾಂಕ. ಇಲ್ಲಿ ದಿನಾಂಕ ಬಿ ಅತಿ ಮಹತ್ವವಾಗಿರ್ತೈತಿ. ಅದಾದ ಬಳಿಕ ಸಂಬೋಧನೆ, ಯಾರಿಗೆ ಪತ್ರ ಬರಿತಿರ್ತಿರಲ್ಲ ಆ ಸಂಬೋಧನೆ ಸರಿಯಾದ ರೀತಿ ಸಂಬೋಧನೆ ಇರಬೇಕು. ಮೊದಲಿಗೆ ವೈಯಕ್ತಿಕ ಪತ್ರವನ್ನು ಬರೆಯುವಾಗ ನಿಮ್ಮ ಯೋಗಕ್ಷೇಮದ ಕುರಿತು ನೀವು ಒಂದು ಪ್ಯಾರಾಗ್ರಾಫ್ದಲ್ಲಿ ತಿಳಿಸ್ಬೇಕು. ನಂತರ ಇನ್ನೊಂದು ಪ್ಯಾರಾಗ್ರಾಫ್ದಲ್ಲಿ ನೇರವಾಗಿ ಏನು ಮಾಡಬೇಕು, ವಿಷಯಕ್ಕೆ ಬರಬೇಕು. ನೇರವಾಗಿ ವಿಷಯ ಬಂದು ಏನು ಹೇಳೋರಿರ್ತಿರಲ್ಲ ಅದು ಸ್ವಲ್ಪ ಸಾಲಿನಲ್ಲಿ ಅರ್ಥವತ್ತಾಗಿ ನೀವು ವಿವರಿಸಬೇಕು. ನಂತರ ಪತ್ರದ ಮುಕ್ತಾಯ, ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, ಅಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಅದಾದ ನಂತರ ಗೆ ವಿಳಾಸ, ಅಂದರೆ ನೀವು ಯಾರಿಗೆ ಪತ್ರ ಬರೆಯತ್ತೀರಿ, ತಂದೆಗೆ ಪತ್ರ ಬರೆಯತ್ತಿದ್ರಂದ್ರೆ ತಂದೆಯ ಹೆಸರು ಹಾಕಬೇಕು. ತಾಯಿಗೆ ಪತ್ರ ಬರೆಯತ್ತಿದ್ರಂದ್ರೆ ತಾಯಿಯ ಹೆಸರನ್ನು ನಮೂದಿಸಬೇಕು. ಅಥವಾ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಿಗೆ ಪತ್ರ ಬರೆಯತ್ತಿದ್ರಂದ್ರೆ ಅವ್ರ ಹೆಸರನ್ನು ಇಲ್ಲಿ ಸೇರಿಸಬೇಕು. ಅದೇ ರೀತಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮಳಿಗೆ ಪತ್ರ ಬರೆಯುವಾಗ ಅವಾಗ ಸೇರಿಸ್ಬೋದು. ಅಥವಾ ನಿಮ್ಮ ಅಣ್ಣನಿಗೆ ಅಥವಾ ನಿಮ್ಮ ಅಕ್ಕಳಿಗೆ, ಹಿಂಗೆ ವೈಯಕ್ತಿಕ ಪತ್ರವನ್ನು ಬರೆಯುವಾಗ ಇಲ್ಲಿ ಕೆಲವೊಂದು, ಇಲ್ಲಿ ವೈಯಕ್ತಿಕ ಪತ್ರ ಬರೆಯುವಾಗ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನಿಗೆ ಪತ್ರ ಬರೆಯತ್ತಿದ್ರಂದ್ರೆ ತೀರ್ಥರೂಪ ಸಮಾನ ಅಂಥೇಳಿ ಇಲ್ಲಿ ನಾವು ಸಂಬೋಧಿಸಬೇಕು. ಅದೇ ದೊಡ್ಡಮ್ಮಳಿಗೆ ಅಥವಾ ಚಿಕ್ಕಮ್ಮಳಿಗೆ ಮಾತೃಶ್ರೀ ಸಮಾನ ಅಂಥೇಳಿ ಸಂಬೋಧಿಸಬೇಕು. ಅದೇ ರೀತಿ ಅಣ್ಣನಿಗೆ ಪ್ರೀತಿಯ ಅಣ್ಣ, ಅಥವಾ ನೀವು ಗೆಳತಿಗೆ ಬರಿತಿದ್ರಂದ್ರೆ ನಲ್ಮೆಯ ಅಥವಾ ಪ್ರೀತಿಯ ಗೆಳತಿಗೆ ಅಂಥೇಳಿ ಸಂಬೋಧಿಸಬೇಕು. ಈ ರೀತಿ ಪತ್ರದಲ್ಲಿ ನಾವು ಗಮನಿಸಬೇಕಾದದ್ದು. ಅತಿ ಮಹತ್ವವಾಗಿದ್ದಂದ್ರೆ ಇಂದ ವಿಳಾಸ, ಗೆ ವಿಳಾಸ, ಸಂಬೋಧನೆ ಮತ್ತು ಪತ್ರದ ಮುಕ್ತಾಯ. ಅದೇ ರೀತಿ ಈ ಪತ್ರದ ಒಡಲು, ಅಂದರೆ ಇಲ್ಲಿ ಹಂತ ಹಂತವಾಗಿ ನಿಮಗೆ ಮಾರ್ಕ್ಸ್ ಏನಾಗ್ತಾವೆ, ವಿಭಜನೆ ಆಗ್ತಾವೆ. ಮೊದಲಿಗೆ ಇಂದ ವಿಳಾಸ, ಗೆ ವಿಳಾಸ ಸರಿಯಾಗಿ ಇದ್ರನ ಮುಂದಿನ ಪತ್ರವನ್ನು ಅದಕ್ಕೆ ಬೆಲೆ ಇರ್ತೈತಿ. ಅದೇ ವಿಳಾಸವನ್ನು ಸರಿಯಾಗಿ ನೀವು ನಮೂದಿಸದೇ ಇದ್ದಾಗ ಆ ಪತ್ರಕ್ಕೆ ಅರ್ಥವನ್ನು ಕಳೆದುಕೊಳ್ತೈತಿ. ಅದಕ್ಕೆ ವಿದ್ಯಾರ್ಥಿಗಳು ಇವುಗಳನ್ನು ಸರಿಯಾಗಿ ಓದಬೇಕು, ತಿಳ್ಕೋಬೇಕು ಮತ್ತು ಅಂದವಾಗಿ ಬರೆದುಕೊಳ್ಬೇಕು. ಮಾದರಿ ಪತ್ರವನ್ನು ನಿಮಗೆ ಮಾದರಿ ಪತ್ರವನ್ನು ಇಲ್ಲಿ ಕೊಡಲಾಗಿದೆ. ಇದೇ ರೀತಿ ನೀವು ಬೇರೆ ಬೇರೆ ರೀತಿಯ ಪತ್ರಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಬೇಕು. ತಂಗಿಗೆ ಅಥವಾ ತಮ್ಮನಿಗೆ ಪತ್ರ ಬರೆಯುವುದನ್ನು ರೂಢಿಸಿಕೊಳ್ಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಮಾದರಿ ಪತ್ರಗಳನ್ನು ಗಮನಿಸೋಣ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರ್ರಿ. ಅಲ್ಲಿವರೆಗೂ ಧನ್ಯವಾದಗಳು.